ಬುಲೆಟ್ ಟ್ರೈನ್ ಹೆಂಗೆ ನಿಂತು ಮಾಡ್ತಾರೆ ನೋಡಿ. ಈಗ ಹೋದ್ರೆ ಕ್ಲೀನ್ ಆತ ಹೊಂಟ್ರು ನೋಡಿದೆ, ಕ್ಲೀನ್ ಮಾಡ್ಕೊಂಡು ಹೊಂಟ್ರು ನೋಡಿ. ಅದೇ ಕ್ಲೀನರ್ಸ್ ಅದೇ ಅದು ಅಡ್ಡು ಬರ್ತಾರೆ ನೋಡಿ, ಎಲ್ಲರಿಗಿದೆ ನೋಡಿ, ಅಡ್ಡು ಬರ್ತಾರೆ ನೋಡಿ. ಅದೇ ಸರ್ ಹಾಂ, ಸೆಕೆಂಡ್ ಡೇ ಬುಲೆಟ್ ಟ್ರೈನ್ ರೀ, 7 days pass ಅಲ್ರಿ ಸರ್. ನೆಕ್ಸ್ಟ್ ಡೇ ಬುಲೆಟ್ ಟ್ರೈನ್ ಈಗ ಬರ್ರಿ 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 ಬರ್ರಿ. ಸರ್ ಬರ್ರಿ 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 21 ಟ್ರ್ಯಾಕ್ ನಂಬರ್ ಹೋಗಿ ನೋಡ್ರಿ. ಅದ್ರ ನೀವು ವಾಶ್ರೂಮ್ ಹೋಗ್ಬರೋದು ಬಟನ್ ಬರಲಿ ಕಡೆ ಲಾಸ್ಟಿಗೆ. ಹಾಕ್ರಿ ಸರ್. ಅದ್ರ ನಾವು ಒಳ ಹೋಗಂದ್ರೆ ಆಮೇಲೆ ವಿಡಿಯೋ ಮಾಡ್ತಾ ಈ ಕಡೆಗೆ ಬರ್ರಿ, ನಾವು ಒಳಗೆ ಬರ್ತೀವಿ ಬರ್ರಿ. ಅಜರ ನಿಮ್ಮ ವಾಶ್ರೂಮ್ ಪಟ್ಟಣ ಹೋಗ್ಬೇಕು ನೀವು. ಅಜರ 15ಕ್ಕೆ ಐತಿ, 21 ಇದೇ ಟ್ರ್ಯಾಕ್ ನಂಬರ್ ರೀ. 15ಕ್ಕೆ ಐತಿ ನೋಡ್ರಿ. ಹಾಂ, ಯಾಕಂದ್ರೆ ನಾವು ಈ ಸೀಟ್ ಹಿಡಿಬೇಕಲ್ರಿ. ಅಲ್ಲೇ ಈಗ ಬಂದಿರಲ್ಲ ಅನ್ಸತ್ರಿ ಅದನ್ನ. ಬರ್ರಿ ವಾಶ್ರೂಮ್ ಮೇಲೆ ಇದಕ್ಕೆ ಹೋಗ್ಬೇಕ್ರಿ. ನಿಮ್ಮ ಕ್ಲಾಸ್ ನಿನ್ನೆ ಹೋಗಿರೋ ಕ್ಲಾಸ್ ಅಜ್ಜರ ನಿನ್ನೆ ಹೋಗಿರೋ ಕ್ಲಾಸ್, ನಿನ್ನೆ ಹೋಗಿದ್ದು ಆ ಕ್ಲಾಸ್. ಬರ್ರಿ ಅಣ್ಣ ಹಿಂದೆ ಬರ್ರಿ. ಅಲ್ಲಿ ಇನ್ನೂ ಓಪನ್ ಮಾಡಿಲ್ಲ ಅಣ್ಣ, ನೀವು ಓಪನ್ ಮಾಡಿಲ್ಲ, ಕ್ಲೀನ್ ಮಾಡಕತ್ತಾರ, ಇಲ್ಲೇ ಓಪನ್ ಆಗತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ನಿನ್ನೆ ಬಂದು ಆ ಥರ ಟ್ರೈನ್ ಆ ಕಡೆ ನಾಗನ ಹೋಗೋದು, ಇದನ್ನು ಹೋಗೋದಿಲ್ಲ, ಇದು ರಿಸಾರ್ಟ್. ಸೊ ನಾವು ಇವಾಗ ಟೋಕಿಯೋ ಸ್ಟೇಷನಿಂದ ಬುಲೆಟ್ ಟ್ರೈನ್ ಪ್ಲ್ಯಾಟ್ಫಾರ್ಮ್ ಬಂದೀವಿ. ಇಲ್ಲಿಂದ ನಾವು ಟೋಕಿಯೋ ಸ್ಟೇಷನಿಂದ ಗಾಲಾ ಎಜುವಾ ಹೋಗ್ತೀವಿ, ಎಜುವಾ ಸ್ಟೇಷನ್ನು. ಸೊ ಇದು ಬುಲೆಟ್ ಟ್ರೈನ್ ಪ್ಲ್ಯಾಟ್ಫಾರ್ಮು. ಈ ಬುಲೆಟ್ ಟ್ರೈನ್ ಹತ್ಕೊಳ್ತೀವಿ. ಸೊ ಇದು ಹತ್ಕೊಳ್ಳೋಕ್ಕಾದ್ರೂ ಕ್ಯೂ ಹಚ್ಬೇಕು ಇಲ್ಲಿ. ಸೊ ನಾವು ಬಂದು ನಿಂತ್ಕೊಂಡಿವಿ ಇಲ್ಲಿಗ. ಇದನ್ನೊಂದು 10 ನಿಮಿಷ ಹೋಗುತ್ತೆ. ನಮ್ಮ ಅಣ್ಣವ್ರು ನೋಡಿ ಫುಲ್ ಆಶ್ಚರ್ಯಗೊಂಡಾರ ಇದು ನೋಡಿ. ನೋಡೋಣ ಮುಂದೆ ಹೆಂಗಿರುತ್ತೆ ಜರ್ನಿ ಅಂತ. ಯಾವ್ದು ರೀ? ನಮ್ದು ನಾನ್ ರೆಸಾರ್ಟ್ ರೀ. ಇವ್ರಿ ಹಾಂ ರಿಸರ್ವ್ ಗೊತ್ತಾಯ್ತು ಅಣ್ಣ. ಅಜ್ಜಾಗ ಬಾರ ಹೊಂಟದಾರ ಇವತ್ತು. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ. ಅದರ ಬ್ಯಾಂಡ್ ಹಾಂ ಹ್ಞೂ ಸರ್. ಅಂದ್ರೆ ನಡೀತದೆ. ರಿಸರ್ವ್ ಆನ್ ರಿಸರ್ವ್ ಕಡೆ ಹೋಗ್ಬೇಕು. ಸಿಗ್ತದೆ ಬರ್ರಿ, ಸಿಗ್ಬೋದು. ಎಲ್ಲಿಂದ ಸ್ಟಾರ್ಟ್ ಅಲ್ಲ. ಹಾಂ ಎಂಡ್ ಆಫ್ ಲೈನ್ ವೇಟಿಂಗ್ ಫಾರ್. ನಾನು ಇಲ್ಲಿಂದ ರೀಸರ ಅಂದರೆ ಇದ್ರಾಗ ನೋಡ್ರಿ, ಎಲ್ಲರೂ ಕಡಿಮೆ ಜನ ನಿಂತ್ಕೊಂಡು ಮಾಡೋದು. ಕಡಿಮೆ ಜನ ಇದ್ದಂದ್ರೆ ಎಲ್ಲರೂ ಸೀಟ್ನ ಕ್ಯೂಗೆ ಕ್ಯೂ ಹಚ್ಚಿರ್ತಾರೆ ನೋಡ್ರಿ. ಅದರ ಇಲ್ಲಿ ಹತ್ತಿ ನೋಡ್ರಿ, ನಾವು ಕ್ಯೂ ಹಚ್ಬೇಕು ನೋಡ್ರಿ. ಅದರ ಇಲ್ಲೇ ಬರ್ರಿ 20番線に浅間610号が入ります。この電車は当駅止まりです。黄色い点字ブロックまでお下がりください。この電車は折り返し10時22分。Okay, 3 lane. Okay. One.
Sumimasen. Ichigo Ejuwa. Ichigo Ejuwa. Ichigo is this one. Right. Thank you. Yes. ಕ್ಲೀನ್ ಮಾಡಕತ್ತಾರಣ್ಣ ಈ ಮಾತಿ ಒಂದು 5 ನಿಮಿಷ ಕ್ಲೀನ್ ಮಾಡ್ತಾರೆ 5 ನಿಮಿಷ ಒಳಗೋಗ್ಬಿಡ್ತಾರೆ ಅಷ್ಟೇ ಹಾಂ ಅಂದ್ರೆ ಟ್ರ್ಯಾಕು ಭಾಳ ಇಲ್ಲ ಅಣ್ಣ ಒಂದು 20-23 ವರ್ಷ ಅಂದರೆ ಇದ್ರೊಳಗೆ 3 ಟ್ರೈ ಬಿಟ್ಟರೆ ನಿಂತ್ಕೋಬೇಕು ಬಂದು ಸೊ 10 ನಿಮಿಷಕ್ಕೆ ಹೋಗ್ಬೇಕು ಈಗ ಒಂದು ಬಂದು ಈಗ ಅದು ಇಲ್ಲಿಂದ ಒಂದು ಹೋದ ಮತ್ತೆ ಬಂದೀಗ ಇದು ಮತ್ತೆ ಹೋಗೋದೀಗ ನೋಡ ಅದಕ್ಕೆ ಅದು 22ಕ್ಕೆ ಐತಿ ನೋಡಿ ಈಗ ಎಷ್ಟೊತ್ತಿಗೆ 10 12 ನಿಮಿಷ ಬಿಡ್ಬೇಕು ಅವಾಗ ಮತ್ತೆ 22ಕ್ಕೆ ಜನ ಈಗ 10 ನಿಮಿಷಕ್ಕೆ ಕ್ಲೀನ್ ಮಾಡಿಬಿಡ್ಬೇಕಲ್ಲ ಏನು ಹಿಡಿದ ದೊಡ್ಡಕ್ಕೆ ಜನ ಅಣ್ಣ ನೋಡತ್ತೆ ಹಂಗೆ ಇದು ಐಡಿಯಾ ಎಲ್ಲ ನೋಡತ್ತೆ ಅಂದರೆ ಇಲ್ಲಿ ಅಡ್ಡಾಡಿ ಬೆಳಿಗ್ಗೆ ಟ್ರೈನಿಂಗ್ ಹಿಡ್ಬಿಡೋದು ಫಸ್ಟಿಗೆ ಸ್ಟಾರ್ಟ್ ಆಗತ್ತಲ್ಲ ಸ್ಟಾರ್ಟಿಂಗ್ ಫಸ್ಟ್ ಟ್ರೈನ್ ಹಿಡ್ಬಿಡೋದು ಅವಾಗ ಕಡಿಮೆ ಜನ ಇರ್ತಾರಲ್ಲ ಸೊ ಅವಾಗ ಇಷ್ಟೊಂದು ಕ್ರೌಡ್ ಇದ್ದಿದ್ದಿಲ್ಲ ಅವಾಗ ಬಂದಾಗ ಈಗ ಬೆಂತಗಿಂತ ತಗೊಬಂದ ಬೆಂತ ಅಂತ ಬರ್ತಾವ ಬೆಂತ ಬಾಕ್ಸ್ ಫುಡ್ ಬಾಕ್ಸ್ ಒಂದು ತಾಸು ಏನು ಸಿಗಲ್ಲ ಅಲ್ಲ ನೀರು ಮಾಡಲಿ ಅಷ್ಟೇ ಈಗ 15 ನಿಮಿಷಕ್ಕೆ ಐತೆ ಬಿಡ್ತಾನೆ ಈಗ ಇವಾಗ ಕ್ಲೀನ್ ಆತ ಹೊಂಟ್ರು ನೋಡಿದೆ ಕ್ಲೀನ್ ಮಾಡ್ಕೊಂಡು ಹೊಂಟ್ರು ನೋಡಿ ಕ್ಲೀನರ್ಸ್ ಅದೇ ಅದು ಅಡ್ಡು ಬರ್ತಾರೆ ನೋಡಿ ಎಲ್ಲರಿಗಿದೆ ನೋಡಿ ಅಡ್ಡು ಬರ್ತಾರೆ ನೋಡಿ ಬುಲೆಟ್ ಟ್ರೈನ್ ಕ್ಲೀನ್ ಮಾಡಿದ್ರು ಇಲ್ಲಿ ನಾವೀಗ ಬೋರ್ಡಿಂಗ್ ಆಗ್ತೀವಿ ನಾವು ಟೋಕಿಯೋ ಸ್ಟೇಷನಿಂದ ಎಜುವಾ ಅನ್ನೋ ಪ್ಲೇಸಿಗೆ ಹೋಗ್ತೀವಿ ಅಲ್ಲಿ ಸ್ಥಳ ನೋಡೋಕೆ ಹೋಗಿ ಇದು ನಿಗಟ ಅನ್ನೋ ರಾಜ್ಯದಲ್ಲಿ ಬರ್ತೈತಿ ಸೊ ಈ ಟ್ರೈನ್ ನಿಗತ ಹೋಗ್ತೈತಿ ಟೋಕಿಯೋ ಸ್ಟೇಷನಿಂದ ಟೋಕಿಯೋ 3-4 ಗಂಟೆ 10 ನಿಮಿಷ ಇದೆನಾ ಅದೇ ಕ್ಲೀನ್ ಮಾಡೋ ಬಂದ್ರೋಣ ಅದಿ ಕ್ಲೀನ್ ಮಾಡೋರು ಬಂದ್ರೋಣ ಅದಿ ನೋಡೋಕ್ಕೆ ಎಷ್ಟು ನಿಮಿಷ ಒಂದು 7 ನಿಮಿಷ ಕ್ಲೀನ್ ಮಾಡಿಬಿಡ್ತಾರೆ ಅಷ್ಟು ಟ್ರೈನ್ ನೋಡಿದೆ ಸೀಟ್ ಚೇಂಜ್ ಮಾಡ್ತಾರೆ ತಿರ್ಸಿ ಹಿಂಗೆ ಬೇಕಾದ್ರೆ ಎಲ್ಲಿ ಬಿಡ್ತಾಳ ಗೊತ್ತಿಲ್ಲ ನಮ್ಗೆ ಹೆಂಗೆ ಬಿಡ್ತಾರೆ ಹೆಂಗೆ ನಾವಿವಾಗ ಬುಲೆಟ್ ಒಳಗೆ ಹೋಗ್ತಾ ಇದ್ವಿ ಒಬ್ಬೊಬ್ಬರು ಹಾಕಿ ಹೋಗ್ತಾ ಇದ್ದೀವಿ ನಾವು ಒಳಗಡೆ ಹೋಗ್ತೀವಿ ಇವಾಗ ಜಪಾನಲ್ಲಿ ಎಲ್ಲೋದ್ರೂ ಕ್ಯೂ ಹಚ್ಬಿಟ್ಟು ಸರತಿ ಸಾಲಿನಲ್ಲಿ ಹೋಗ್ಬೇಕು ಯಾವ ಫಸ್ಟಿಗೆ ಬರ್ತಾರೋ ಅವ್ರಿಗೆ ಮಾತ್ರ ಮೊದಲು ಆದ್ಯತೆ ಕೊಡ್ತಾರೆ ನಾವು ಒಳಗೆ ಇವಾಗ ಹೋಗ್ತಾ ಇದ್ದೀವಿ ಸೊ ಬುಲೆಟ್ ಬರ್ತದೆ ಒಂದು ಖುಷಿ ವಿಚಾರ ಸೊ ಜಪಾನಲ್ಲಿ ಸೊ ಜಪಾನಿಗೆ ಬಂದು ಆಲ್ಮೋಸ್ಟ್ ಎಲ್ಲರೂ ಬುಲೆಟ್ರಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾರೆ ಸೊ ಯಾರಾದರೂ ಜಪಾನಿಗೆ ಬಂದರೆ ಮಿಸ್ ಮಾಡ್ಕೋಬೇಡಿ ಬುಲೆಟ್ರಲ್ಲಿ ಹೋಗೋ ಜಪಾನಲ್ಲಿ ಬೋರ್ಡ್ ಆಗ್ತಾಯಿದ್ವಿ ಒಳಗಡೆ ಕಾಲಿಡ್ತಾ ಇದ್ದೀವಿ ಇವಾಗ ಒಂಥರ ಖುಷಿ ವಿಚಾರ ಜಪಾನಲ್ಲಿ ಬುಲೆಟ್ರಿನ ಒಳಗಡೆ ಹೋಗೋದು ನೋಡಿ ಇದು ಸೊ ಒಳಗಡೆ ಈ ರೀತಿ ಕಾಣ್ತಾ ಇದೆ ಸೀಟಿಂಗ್ಸ್ ಮಾತ್ರ 2 ರೋಸ್ ಇರುತ್ತೆ ಸೇಮ್ ಫ್ಲೈಟಲ್ಲಿ ಇದ್ದಂಗೆ ಇರ್ತದೆ ಕಿಟಕಿಯೆಲ್ಲ ವಿಂಡೋಸ್ ದೊಡ್ಡದು ಇರುತ್ತೆ ಅಷ್ಟೇ ಫ್ಲೈಟಲ್ಲಿ ಈ ಸೀಟ್ನ ನಾವು ತಿರುಗಿಸ್ಕೋಬೋದು ಅಂದರೆ ಈಗ ಆ ಕಡೆ ಹೋಗ್ತಾಯಿದೆ ಆ ಥರ ಡೈರೆಕ್ಷನ್ ಮಾಡಿದ್ದಾರೆ ಹಿಂಗೆ ಹೋಗ್ತಾಯಿದ್ರೆ ಈ ಥರ ಅಪೋಸಿಟ್ ಡೈರೆಕ್ಷನ್ ಮಾಡ್ತಾರೆ ಅದರ ಎಕನಾಮಿ ಕ್ಲಾಸ್ ಫ್ಲೈಟ್ ಬುಲೆಟ್ ಟ್ರೈನ್ ಮತ್ತು ಸೀಟಿಂಗ್ ಬೇರೆ ಸೊ ಬುಲೆಟ್ ಟ್ರೈನ್ ಇವಾಗ ಹೋಗಕ್ಕೆ ಸ್ಟಾರ್ಟ್ ಆಗ್ತದೆ ಬಟ್ ನೋಡಿ ಏನು ಸ್ಪೀಡಾಗಿ ಹೋಗ್ತಾನಂತಂದರೆ ಹೆವಿ ಸ್ಪೀಡ್ ಇವಾಗ ಗುಹೆಯಲ್ಲಿ ಹೋಗ್ತಾಯಿದ್ದೆ ಅಂದರೆ ಟನಲಲ್ಲಿ ಹೋಗ್ತಾಯಿದೆ ಇವಾಗ ನೋಡಿ ಯಾವ ಸ್ಪೀಡಲ್ಲಿ ಹೋಗ್ತದೆ ಹೆವಿ ಸ್ಪೀಡ್ ಹಂಗೆ ಏನೋ ಸೌಂಡ್ ಬರ್ತದೆ ಭಾರಿ ಸೌಂಡ್ ನೋಡಿ ನಮ್ಮ ಅಣ್ಣಾರು ನೋಡಿ ಫುಲ್ ಅಸರು ಈ ಪಟ್ಟಿ ಸ್ಪೀಡ್ ನೋಡಿ ಸಾಕತ್ತ ಸ್ಪೀಡಲ್ಲಿ ಹೋಗ್ತಾಯಿದೆ
ಒಮ್ಮೆ ಎಂಟ್ರಿ ಆಗುತ್ತೆ, ಇವಾಗ ಎಂಟ್ರಿ ಆಗುತ್ತೆ. ನೋಡಿ ಇನ್ನೊಂದು ಐತೆ ನೋಡಿ, ಅದೆಲ್ಲ ಕಾಣೋದು ನೋಡಿ. ಹೈವೇ ನಂಗೆ ಅದೋಣ. ಸೊ ಮತ್ತೊಂದು ಸ್ಟೇಷನಿಂದ ಸ್ಟಾರ್ಟ್ ಆಯ್ತು ಹೋಗೋಕ್ಕೆ. ಏನು ಸ್ಪೀಡ್ ಹೋಗ್ತಾ ಮರೆ, ಹೆವಿ ಮತ್ತು ಹೆವಿ ಸ್ಪೀಡ್ ಹೋಗುತ್ತೆ. ಟರ್ನ್ ಒಳಗೆ ಹೋಗ್ತಾ ಇದೆ. ಸೌಂಡ್ ಕೇಳಿದ್ವಿ ಅಂತ ತಲೆ ಅಷ್ಟು ಸ್ಪೀಡ್ನಾಗ ಹೋಗ್ತಾ ಹಂಗೆ 280 ನಿಯರ್ಲಿ ಹೋಗ್ತಾನೆ. 280 ಕಿಲೋಮೀಟರ್ ಪರ್ ಸ್ಪೀಡ್ನಾಗ ನೋಡಿ ಯಾವ ರೀತಿ ಹೋಗ್ತಾನೆ ಹಂಗೆ ತಲೆ ಕಿದು ಕಟ್ಬಿಡ್ತಾವೆ. ಅಟ್ಟು ಸಣ್ಣ ಮಾಡೋಕಾರ ಅಜ್ಜ ನಮ್ಮ ಕಡೆ ಬರ್ತಾನೆ ಟಿ ಟಿ ಸಣ್ಣ ಮಾಡೋಕಾರ್ರಿ. ನೋಡಿ ಆ ಕಡೆಗೆ ಹೋಗಿ ತಿರುಗಿ ಸಣ್ಣ ಮಾಡೋಕನ್ರಿ ಅಜ್ಜ, ಆ ಕಡೆ ತಿರುಗಿ ಸಣ್ಣ ಮಾಡೋಕನವ ಇರ್ಬೇಕಾರ ಮಟನ್ರಿ. ಈಗ ಹೋದ್ನಾಗ ಈ ಕಡೆ ಹಿಂಗೆ ಮಾಡಿ ಹಿಂಗೆ ಹೋಗ್ತಾನೆ. ಹಾಂ ಮಟನ್ ಗಾಡಿಗೆ ವಾಯ್ಸ್ ಹಂಗೈತೆ. ನೆಕ್ಸ್ಟ್ ಸ್ಟೇಷನ್ ನಮ್ದ, ನೆಕ್ಸ್ಟ್ ಸ್ಟೇಷನ್ ನಮ್ದ. ಇಲ್ಲ ಯಾರು ಏನು ಮಾಡ್ತಾರೆ ಅಲ್ಲಿ, ಯಾರು ಕುತ್ಕೊಳ್ಳೋದಲ್ಲಿ ಹೋಗಿ. ಅಲ್ರಿ ಸರ ನಮ್ಮೂರ ಟ್ರೈನಿಗೆ ಏನು ಇಲ್ಲಿರ್ತಾವಲ್ಲ ಹೆಂಗೆ ಅಗಾಡ್ತೀವಿ, ಇವಾಗ ಅಗಾಡ್ತಾವ ನೋಡ್ರಿ ಹೆಂಗದೆ ಒಳಗಡಕ್ಕೆ ನೋಡಿ ಒಳಗಡೆ ಕನೆಕ್ಷನ್ ಇದೆ ಒಳಗಡಕ್ಕೆ ನೋಡಿ ಅದೇ ಇಷ್ಟ ಆಗಾಡ್ತದೆ ಇಷ್ಟು ಸ್ಪೀಡಿಗೆ. ಇದು ಬಾರಿ ಸೆನ್ಸರ್ ರೀ ಸರ್, ಹಿಂಗೆ ನೋಡೋಕೆ ಬರಕತ್ತಿದ್ದು. ಅದೇ ನಿನ್ನ ಹಿಡಿಯೋದಾಗ ಬಿಸ್ನೆಸ್ ಕ್ಲಾಸಿಗೆ ಗೊತ್ತಾಗೈತ್ರಿ. ನೋಡ್ರಿ ನೋಡಿ ಇನ್ನೂ ಅಣ್ಣ ಇನ್ನೂ ಬಿಡ್ದಾಗ ಇನ್ನೂ ಟನಲ್ಲ
ಆಗ್ಲೇ ಮಳೆ ಮಾಡ್ತೇನೆ 5 ನಿಮಿಷ ಅಣ್ಣ 5 ನಿಮಿಷಕ್ಕೆ ಇನ್ನೂ ಬರೋವಲ್ದೆ. ಅದು ಸರ ಕಿಡಿ ಡೋರ್ ಐತಲ್ರಿ ಫಸ್ಟ್ ಲಾಕ್ ಆಗತ್ರಿ, ಆಮೇಲೆ ಏರ್ ಟೈಟ್ ಆಗಿ ಲಾಕ್ ಆಗತ್ರಿ, ಟಕ್ಕಲ್ಲಿ ಲಾಕ್ ಆಗತ್ತೆ ಮತ್ತೆ ಅದು ಅದ ತೆಗಿಯೋತ್ ಕ್ಲೋಸ್ ಆಗವತ್ನಾಗ ಸಣ್ಣ ಕ್ಲೋಸ್ ಆಗತಿ, ಆಮೇಲೆ ಏರ್ ವಾಕ್ಯೂಮ್ ಕ್ರಿಯೇಟ್ ಆಗತಿ, ಆಮೇಲೆ ಲಾಕ್ ಆಗತ್ತೆ. ಡಬಲ್ ಲಾಕ್ ಐತ್ರಿ. ನಮ್ಮ ಇಂಡಿಯಾದಾಗ ಮಾಡಾರ ಟೆಸ್ಟ್ ಮಾಡೋದು ಬಿಟ್ರು ಅದಲ್ರಿ, ಇಂಡಿಯಾ ಟೆಸ್ಟ್ ಮಾಡೇ ಮಾಡ್ತಾರೆ ಜನ. ಹಾಂ ಅಲ್ಲಿ ನೋಡ್ತಾರೆ ಇಂಡಿಯಾದಾಗ ಬರ್ತದೆ ಎಲ್ಲ ಅಂತ. ನಮ್ಮ ಅಣ್ಣರು ಜಪಾನ್ ಬುಲೆಟ್ ಟ್ರೈನ್ ಸ್ಪೀಡ್ ನೋಡಿ ಹವಾರಿ ಯಾವ ಸ್ಪೀಡ್ ಹೋಗ್ತದೆ ಹವಾರಿ ಬಿಟ್ರು ಆ ಥರ ಸ್ಪೀಡಲ್ಲಿ ಹೋಗ್ತಾ ಇದೆ. ಹಾಯ್ ಹಾಯ್ ನಾವಿವಾಗ ನಮ್ಮ ಸ್ಟೇಷನ್ ಬಂತು, ಎಜುಬಾ ಸ್ಟೇಷನ್. ನಾವಿವಾಗ ಇಳ್ಕೊತೀವಿ, ಇನ್ನೊಂದು ನಿಮಿಷದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇಳ್ಕೊಳ್ಳೋದಕ್ಕೆ. ನಾವು ಇಳಿದುಕೊಳ್ಳೋಕೆ ರೆಡಿ ಆಗ್ತಾ ಇದ್ದೀವಿ, ಎಲ್ಲ ಬ್ಯಾಗಿಗೆ ತಗೊಳ್ತಾ ಹೋಗ್ತಾ ಇದ್ದೀವಿ. ಸರ ನೋಡ್ರಿ ಇನ್ನೂ 1 ನಿಮಿಷ ಟೈಮ್ ಐತ್ರಿ. ಇಲ್ಲ ಏನಾರ ತಗೊಂಡಿರಲಿ ನೋಡಿರಿ. ನಮ್ಮ ಅಣ್ಣಂದ್ರು ಬುಲೆಟ್ ಟ್ರೈನ್ ಫೈನಲಿ ರೀಚ್ ಆಗ್ತಾ ಇದೆ. ನಾವು ಎಜ್ವಾ ಸ್ಟೇಷನ್. ನಾವು ಇವಾಗ ಇಲ್ಲಿ ಇಳ್ಕೊತೀವಿ. ನಮ್ಮ ಅಣ್ಣಂದ್ರೆ ಫುಲ್ಲು ಖುಷಿಪಟ್ಟರು, ಜಪಾನ್ ಬುಲೆಟ್ ಟ್ರೈನ್ ಈ ಥರ ಇದೆ, ಇಷ್ಟು ಸೇಫ್ಟಿ ಆಗಿದೆ, ಇಷ್ಟು ಸ್ಪೀಡಾಗಿ ಹೋಗುತ್ತಾ ಅಂತ ಅಂದೆ. ನಮ್ಮ ಸ್ಟೇಷನ್ ಬಂತು, ನಾವು ಇವಾಗ ಇಳ್ಕೊತೀವಿ. ಇದು ಎಜುಬಾ. ನಮ್ಮ ಮುಂಚೆ ಹೇಳ್ಕೊಂಡೆ ಅವ್ರ ಫೋಟೋ ಹೊಡ್ಕೋಬೇಕಂದ್ರೆ ಬುಲೆಟ್ ಟ್ರೈನ್ ಇಳಿಯೋದು. ನಮ್ಮ ಒಬ್ಬ ಅಣ್ಣಂದ್ರು ಬಂದರು, ಇನ್ನೊಬ್ಬ ಅಣ್ಣ ಬರ್ತಾಯಿದ್ರೆ ಫುಲ್ ಖುಷಿಪಟ್ಟರು. ಸೊ ಬುಲೆಟ್ ಟ್ರೈನ್ ಇಳಿದ್ವಿ. 11:31 ಟೈಮ್ ಅಂತೆ ಟೈಮ್ ಜಪಾನ್ ಟೈಮ್ ನೋಡ್ರಿ ರೂಲ್ ಡಿಸಿಪ್ಲಿನ್ ಟೈಮ್. ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ಬರ್ರಿ ತಡ್ರಿ, ನೀವು ಡೋರ್ ಹಾಕ್ತಾನೆ ತಡ್ರಿ, ನೋಡ್ಕೊಂಡು ಹೋಗ್ಬಿಡ ಅಂತ. ಡೋರ್ ಹಾಕ್ತಾನೆ ಈಗ. ಮುಸ್ತಾ ನೋಡ್ರಿ, ಅಲ್ಲಿಂದ ನೋಡ್ತಾನೆ ಈ ಕಿಟಕಿಯಾಗ. ಅಂದ ಬಾರಿ ಕೆಲಸ ಬಿಡ್ರಿ, ಅವನು ಹಾಕಿ ಕುತ್ಕೊಂಡ್ಬಿಟ್ಟ ಅಂದ್ರೆ ಫೋನ್ ಹೋಗತ್ತಲ್ರಿ. ನಾವು ಫೈನಲಿ ಎಜುಬಾ ಸ್ಟೇಷನ್ ಉಳ್ಕೊಂಡ್ವಿ. ಈಗ ಬುಲೆಟ್ ಟ್ರೈನ್ ಅದು ಹೋಗೋದನ್ನು ನೋಡ್ತಾ ಇದ್ವಿ. ನಾವು ಎಜುವಾದಲ್ಲಿ ಇಲ್ಲೊಂದು ಪ್ಲೇಸ್ ಇದೆ, ಇದು ಎಜುವಾ ಸ್ಕೀ ಏರಿಯಾ. ಸ್ನೋ ಟೈಮಲ್ಲಿ ಜಾಸ್ತಿ ಜನ ಬರ್ತಾರೆ ಈ ಕಡೆ. ನಾವು ಬಂದೀವಿ ನೋಡ್ಕೊಂಡು. ಬಟ್ ನಾವು ಬಂದಿದ್ದು ಸಮ್ಮರಲ್ಲಿ. ಇಲ್ಲೆಲ್ಲ ಸುತ್ತಮುತ್ತಲ ಪ್ಲೇಸ್ ನೋಡಿಕೊಂಡು ಮತ್ತೆ ಇದೇ ಥರ ಬುಲೆಟ್ ಟ್ರೈನಲ್ಲಿ ನಾವು ವಾಪಸ್ ಮತ್ತೆ ಟೋಕಿಯೋಗೆ ಹೋಗ್ತೀವಿ. ಅಲ್ಲಿಂದ ನೋಡ್ತಾನೆ, ಕ್ಯಾಮ್ರಾನ ಹೊಡಿದ ಸಿಟಿ ಹೊಡಿತಾನೆ, ಸಿಟಿ ಹೊಡಿತಾನೆ. ಇಲ್ಲ ಬಿಟ್ಟು ಹೋಗ್ಬೇಡ್ರಿ. ನಾವು ಫೈನಲಿ ಎಜ್ವಾಗ್ ಬಂದು ಇಳ್ಕೊಂಡ್ವಿ. ನಾವು ಎಜ್ವಾದಲ್ಲಿ ಯಾವ ಪ್ಲೇಸ್ ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಎಜ್ವಾ ನೋಡ್ರಿ, ಅಲ್ಲೂ ಬಂದಿಂದ ನೋಡ್ರಿ, ಅಲ್ಲೂ ಬಂದು ನೋಡ್ರಿ. ಬರ್ರಿ ಇಲ್ಲೇ ಬರ್ರಿ ಅಣ್ಣ ಇಲ್ಲೇ ಇಲ್ಲ ನೋಡಿ, ಅದು ಅಂತು ನೋಡ್ರಿ ಟೋಕಿಯೋ. ಆ ಕಡೆ ಲಾಸ್ಟ್ ಆ ಕಡೆ ಅಲ್ಲಿ ಹೋಗೋದು ಎಲ್ಲ ಐತೆ ನೋಡ್ರಿ. ಬರ್ರಿ ಈ ನೋಡೋಣ, ಈ ಏರಿಯಾ ಫೇಮಸ್ ಅಣ್ಣ ಇದು. ಈ ಏರಿಯಾ ಫೇಮಸ್ ಇದು. ತಿನ್ನೋದು ಉಣ್ಣೋದು
ಹ್ಞೂ ಜಪಾನಿಗೆ ಬಂದಂಥವ್ರು ಅಂದರೆ ಇಂಡಿಯಾದಿಂದ ಯಾರಾದರೂ ಜಪಾನಿಗೆ ವಿಸಿಟಿಂಗ್ ಬಂದಿದ್ದರೆ ಟೋಕ್ಯೋ ವೈಡ್ ಪಾಸ್ ಅಂತ ಇದೆ ಅಂತ ತಗೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂದರೆ ಒಂದು 15,000 ಯೆನ್ನಿಗೆ ನೀವು 3 ದಿವಸ ಬುಲೆಟ್ ಟ್ರೈನಲ್ಲಿ ಓಡಾಡ್ಬೋದು. ಈಗ ನಾವು ಉದಾಹರಣೆಗೆ ನಾವು ಟೋಕ್ಯೋದಿಂದ ಎಜುವಾ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಒಂದು ಸೈಡಿಗೆ 7,000 ಯೆನ್ ಕೊಡಬೇಕು ಹತ್ತತ್ರ. ಸೊ 2 ಸೈಡಿಗೆ 15,000 ಯೆನ್ ಆಗುತ್ತೆ. ಸೊ ಅದೇ ನೀವು ಟೋಕ್ಯೋ ವೈಡ್ ಪಾಸ್ ತಗೊಂಡ್ರೆ ಅದರಲ್ಲಿ ನೀವು 3 ದಿವಸ ಇದೇ ಥರ ಬುಲೆಟ್ ಟ್ರೈನಲ್ಲಿ ಅಡ್ಡಾಡ್ಬೋದು. ಸೊ ನಾವಿವಾಗ ಇಲ್ಲಿ ಲಾಗೌಟ್ ಆಗ್ತಿದ್ದೀವಿ. ಸೊ ನಾನು ಟೋಕ್ಯೋ ವೈಡ್ ಪಾಸ್ ತೊಗೊಂಡೆ. ನೋಡಿ ಈ ಥರ ಪಾಸ್ ಸಿಗುತ್ತೆ, ತೊಗೊಂಡ್ರೆ ನಿಮಗೆ ಭಾಳ ಉಪಯೋಗ ಆಗುತ್ತೆ. ಈಗ ನಮ್ಮ ಅಣ್ಣಂದ್ರು ಹೊರಗೆ ಬರ್ತಾಯಿದ್ದಾರೆ. ಸೊ ಅದೇ ಥರ ಪಾಸ್ ತೊಗೊಂಡಿದ್ದೀವಿ. 3 ಜನ 3 ಪಾಸ್ 3 ಡೇಸ್ ಅಡ್ಡಾಡ್ಕೋಣ ಅಂತಂದು. ನಾವು ಈ ವಿಡಿಯೋ ಹೇಗೆ ಅನ್ನಿಸ್ತಾರೋ ನಮ್ಮ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಧನ್ಯವಾದಗಳು.